ನಮ್ಮ ಕೇರಳ ಮಾಮೂರು ರಂಜಾನ್ ಹಬ್ಬಕ್ಕೆ ಹೊಸ ಕಾರ್ ತೊಗೊಂಡಾರ. ಮೊದಲು ಅವರು ಕೇರಳದಿಂದ ಬಿಜಾಪುರ ತನಕ ಬೈಕ್ ಮೇಲೆ ಬರ್ತಿದ್ರು. ಈಗ ಫ್ಯಾಮಿಲಿ ಕರ್ಕೊಂಡು ಇಲ್ಲಿ ನಮ್ಮ ತೋಟ ತನಕ ಬಂದಾರಲ್ಲ, ಅದು ಖುಷಿ ಆಯಿತು. ಬರೀ ಅವರು ಅವ್ರ ಮನೆಯವ್ರು ಅಷ್ಟೇ ಮೀಟ್ ಆಗ್ತಿದ್ರು. ಇವತ್ತು ಅವ್ರ ಫ್ಯಾಮಿಲಿನೇ ಪರಿಚಯ ಮಾಡಿಕೊಟ್ರು, ನಮ್ಮ ಫ್ಯಾಮಿಲಿನೂ ಪರಿಚಯ ಆಯಿತು. ಭಾಳ ಸಂತೋಷ. ಶಿವಾಗಲಿ ಸರ್, ಹೊಸ ಕಾರ್ ತೊಗೊಂಡಿದ್ರು. ಎಲ್ಲ ಖುಷಿ ಅಲ್ಲ. ಥ್ಯಾಂಕ್ ಯು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಮ್ಮ ಇವ್ರ ಪ್ರೀತಿಯಿಂದ ನಾವು ಕೇರಳ ಮಾಮು ಅಂತ ಕರಿತೀವಿ. ಯಾಕೆ ಅನಾಚಕವಾಗಿ ನಮಗೆ ಅವ್ರಿಗೆ ಪರಿಚಯ ಆಯಿತು. ಈ ಸದ್ಯಕ್ಕೆ 1 ವರ್ಷ ಆಯ್ತು ಅವ್ರು ನಮ್ಮ ಮುಖ ನೋಡಿದ್ದಿಲ್ಲ. ಅದರ ಒಂದು ಹೊಸ ಕಾರ್ ತೊಗೊಂಡಾರ ರಂಜಾನ್ ಹಬ್ಬಕ್ಕೆ. ಫ್ಯಾಮಿಲಿ ಕರ್ಕೊಂಡು ಬಂದಾರ. ಅವರೇ ಬಂದು ನಮ್ದು ಎಬ್ಬಿಸಿದಂಗೆ ಆಯ್ತು, ಮಲ್ಕೊಂಡ್ಬಿಟ್ಟಿದ್ದೆ ಹೊಲ್ದಾಗ. ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ವರ್ಷ ಆದ್ಮೇಲೆ ಇವ್ರ ಮುಖ ನೋಡಕತ್ತೀವಿ. ಅವ್ರ ಮನೆಗೆ ಬಾ ಅಂತ ಕರೀತಾರೆ. ಅವರು ಕೇರಳಕ್ಕಲ್ಲ, ಅದಕ್ಕೆ ಇವತ್ತಲ್ಲ ನಾಳೆ ಅವ್ರ ಮನೆಗೆ ಹೋಗ್ತೀವಿ. ಅವ್ರ ಮನೆಯಿಂದ ಪ್ರೀತಿಯ ಭೋಜನ ಸವಿದು ಅಲ್ಲಿ ಒಂದು 2 ದಿನ ಬರ್ತೀವಿ. ನಮ್ಮ ಮನೆ ತಕ ಬಂದಾರಲ್ಲ, ನಮಗೆ ಭಾಳ ಖುಷಿ ಆಯ್ತು. ಅದು ಫ್ಯಾಮಿಲಿ ಕರ್ಕೊಂಡು ಬಂದಾರಲ್ಲ, ಭಾಳ ಖುಷಿ ಆಯ್ತು. ಆಯ್ತು, ತುಂಬ ಖುಷಿ ಆಯಿತು. ಮತ್ತು ಅದರಂತೆ ನಮಗೊಂದು ನಮ್ಮ ಕಲಾವಿದರನ್ನು ಕಂಡ್ರೆ ತುಂಬ ಪ್ರೀತಿ, ಆ ಹೃದಯದಲ್ಲಿ ಇಟ್ಟುಕೊಂಡು ತಿರುಗಾಡುವಂಥದ್ದೊಂದು ಸಂದರ್ಭ ನಮ್ಮಲ್ಲಿ ಅಷ್ಟೊಂದು ಪ್ರೀತಿ ಉಕ್ಕಿ ಇರ್ತದೆ. ಅದಕ್ಕೆ ಎಲ್ಲೇ ಇದ್ದರೂ ಕಲಾವಿದರನ್ನು ಕಂಡು ಅಂತ ಅಷ್ಟು ತುಂಬ ಪ್ರೀತಿ ಇಟ್ಕೊಂಡೇ ಹೋಗ್ತಾ ಇದ್ದೇನೆ. ಅದಕ್ಕೆ ಎಲ್ಲರನ್ನು ನಾವು ಇವರೇ ಅನ್ನೋದಿಲ್ಲ, ಎಲ್ಲ ಕಲಾವಿದರನ್ನು ನಾನು ಕಂಡ್ರೆ ಮಾತ್ರ ನಾವು ಅವರನ್ನು ಭೇಟಿ ಆಗಲಾರ್ದೆ ಹೋಗಲಿಕ್ಕಿಲ್ಲ. ಇವತ್ತು ಪ್ರಕಾಶ್ ಬಗ್ಲಿ ಅವ್ರ ತೋಟಕ್ಕೆ ಬಂದಿದ್ದೀವಿ. ಇನ್ನೊಂದು ನಮ್ಮ ಫ್ಯಾಮಿಲಿ, ಈಗ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಸಹಿತ ನಾವು ಕರೆದುಕೊಂಡು ಬಂದಿದ್ದೀವಿ. ಇವತ್ತು ಭೇಟಿ ಆಗಲಿಕ್ಕೆ ತುಂಬ ಖುಷಿ ಆಗ್ತದೆ. ಅವ್ರ ಮನೆ ಇದು, ಮತ್ತು ಆಚೆ ತೋಟ ಎಲ್ಲ, ಅವ್ರ ತೋಟ ಮತ್ತು ಈಚೆ ಎಲ್ಲ ಅವ್ರ ಗಾಡಿ ಅದು ನಿಂತದ್ದು ನಮ್ಮ ಗಾಡಿ ಎಲ್ಲ ಒಂದು ಒಳ್ಳೆ ರೈತರ ಫ್ಯಾಮಿಲಿ. ಮತ್ತು ಅದರಲ್ಲಿ ಒಂದು ಯೂಟ್ಯೂಬ್ ಮಾಡ್ತಾರೆ, ತುಂಬ ಖುಷಿನೇ ಆಗ್ತದೆ. ಮತ್ತು ಅದರಲ್ಲಿ ಅನಿಲ್ ಅವರಿಲ್ಲ, ಪಪ್ಪು ಅವರಿಲ್ಲ, ಸುಧಾ ಬಾಗಲಕೋಟೆ ಅವರಿಲ್ಲ. ಇವತ್ತು ನಮ್ಗೆ ಬೇಜಾರಾಗ್ತದೆ, ತುಂಬಾನೇ ನಮಗೆ ಒಂದು ಬೇಜಾರಾಗ್ತದೆ. ಅವರೆಲ್ಲ ಕಂಪನಿ ಇದೆ, ಇನ್ನಿಷ್ಟು ಖುಷಿ ಆಗ್ತಾ ಇತ್ತು. ಅದರೆಲ್ಲ ಮೊಮ್ಮಕ್ಕಳು, ನಮ್ಮ ಪ್ರಕಾಶ್ ಬಗ್ಲಿ ಅವ್ರದ್ದು ಮಕ್ಕಳು ಮತ್ತೆಲ್ಲ ಇದ್ದಾರೆ. ನಮ್ಗೆ ತುಂಬ ಖುಷಿ ಆಗ್ತದೆ. ಇದೊಂದು ಇದಕ್ಕೆ ಮುಂಚೆ ನಾನು ಮನೆ ಕಟ್ಟಲಾರಕ್ಕಿಂತ ಮೊದಲು ಇಲ್ಲೇ ಮಲಗಿ ಒಂದು ಜೋಳದ ರೊಟ್ಟಿ ಮತ್ತು ಬಿಸಿ ಸಾರ ಅನ್ನ ಇಲ್ಲೇ ಊಟ ಮಾಡಿ ರಾತ್ರಿ ನಾನು ಅವ್ರ ಹತ್ರ ಒಂದು ಮುಖ ಮಾಡಿ ಓದೋದು, ಅದು ತುಂಬ ನನಗೆ ನೆನಪಾಗ್ತದೆ. ಎಷ್ಟೇ ದಿವಸ ಹೋದ್ರು ಆ ನೆನಪು ಮಾತ್ರ ನಾವು ಮರಲಿಕ್ಕಿಲ್ಲ. ಅಷ್ಟೇ, ತುಂಬ ಸಂತೋಷ. ನಮಸ್ಕಾರ. ಓಕೆ, ಬರಬೇಕು, ಎಲ್ಲರೂ ಕೂಡ ಬರಬೇಕು ಅಷ್ಟೇ. ಒಂದು ಮತ್ತೇನಪ್ಪ, ನಮ್ಮ ಫ್ಯಾಮಿಲಿನೇ ಕರ್ಕೊಂಡು ಬಂದೀನಿ. ಮತ್ತು ರಂಜಾನ್ ಹಬ್ಬಕ್ಕೂ ಹೊಸ ಕಾರ್ ತೆಗೆದೀನಿ, ಅದೇ ಕಾರ್ ತೊಗೊಂಡು ಬಂದಿದ್ದೀನಿ. ಹಾಂ, ಮತ್ತೇನು ಈಗ ಜಸ್ಟ್ ನಾನು ನಿಮ್ಮ ಹೆಸರನ್ನು ಅವರನ್ನು ಕೇಳಿದ್ದೆವು ನಾವು, ಪ್ರಕಾಶ್ ಬಗ್ಲಿ ಅವರಿಗೆ. ಮತ್ತು ಮಂಜು ಅವರು ಇದ್ದಾರಲ್ರಿ, ಅವರು ಎಲ್ಲ ಫಕೀರ್ ಕಾಂಬಳಿ ಮತ್ತು ನಮ್ಮ ಅದೇ ನಮಗೆ ಬಾ ಬರ್ತೀವಿ ಸರ್. ಟಿಕ್ಟಾಕ್ ಇದ್ದಾಗಿಂದ ಬರ್ತೀವಿ. ಅವರು ಎಲ್ಲ ನಮ್ಮ ದೊಡ್ಡ ಫ್ಯಾಮಿಲಿ ಇದ್ದಾಗಿದ್ರು. ಅವಾಗ ಹೇಳಿದ್ದಾರೆ, ಆರಾಮಿರಲ್ಲ ಆ ಫ್ಯಾಮಿಲಿ ತಗೋ ಬರೋದೆಲ್ಲ ಶೂಟಿಂಗ್ ಮಾಡತ್ತೀರಿ. ನಮಸ್ಕಾರ. ಈಗ ನಮಗೂ ಸ್ವಲ್ಪ ನಮ್ಮ ಕಡೆ ಬಂದು ಖುಷಿ ಆಗ್ತದೆ. ತುಂಬ ಖುಷಿ ಆಗ್ತದೆ. ನಾನು ಕೇರಳ ಇರ್ತೀನಿ ರೀ, ಕಾಸರಗೋಡು ಜಿಲ್ಲೆ. ನಾನು ನೋಡಿಲ್ಲ, ಅರಕೆರೆ ಮುಗಿಸಿದ್ದೆ. ಅರಕೆರೆ ಮುಗಿಸಿದ್ದು 2012 ಕೇರಳ ತೊಗೊಂಡು ನಮ್ಮ ಮಕ್ಕಳಿಗೆ ನೌಕರಿ ಹಚ್ಚಿ ಎಲ್ಲ ಒಂದು ದಂಧೆ ನೀವೊಂದು ತುಂಬ ಪ್ರೀತಿ ನನಗೆ. ಬರ್ತೀನಿ, ನಿಮ್ಗೆ ಭೇಟಿ ಆಗಲ್ಲ ಹೋಗ್ಲಿಕ್ಕಿಲ್ಲ. ಭೇಟಿ ಆಗಲ್ಲ ಹೋಗ್ಲಿಕ್ಕಿಲ್ಲ. ನಿಮ್ಮಗೋಸ್ಕರ ಬಂದು ಅವ್ರ ಬಗಲಿಯವ್ರ ತೋಟಕ್ಕೆ ಮತ್ತೆಲ್ಲ ಮನೆಗೆ ಬಂದಾಯ್ತು. ಎಲ್ಲರಿಗೂ ಸಿಕ್ಕೀವಿ, ಖುಷಿ ಆಗ್ತದೆ.